ನಿನ್ನೆಷ್ಟೇ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಿದ್ದಾವೆ. ಸೊ ನಾವು ಈಗ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ, ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಪ್ರಯತ್ನ ಮಾಡೋಣ. ದಿನೇಶ್ ಗುಂಡೂರಾವ್ ಅವರ ಈ ಫಲಿತಾಂಶ ಒಟ್ಟಾರೆ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ತೃಪ್ತಿ ಸಿಕ್ಕಿದೆ ಅಥವಾ ಇನ್ನೂ ಏನಾದರೂ ಮಾಡಬೇಕಾಗಿತ್ತು ಪ್ರಯತ್ನ ಅನ್ಸುತ್ತಾ? ನೋಡಿ, ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗಳಿಸ್ಬೋದಾಗಿತ್ತು ಅಂತ ಅನಿಸುತ್ತೆ. ಆದರೂ ಕೂಡ ನಾವು ಈಗ ಕರ್ನಾಟಕದಲ್ಲಿ 1ರಿಂದ 9ಕ್ಕೆ ಬಂದಿದ್ದೀವಿ. ಮತ್ತು ನಮ್ಮ ವೋಟ್ ಶೇರ್ ಕೂಡ ನೀವು ಹೋಲಿಕೆ ಮಾಡಿದ್ರೆ ಹೋದ ಪಾರ್ಲಿಮೆಂಟ್ಗೂ ಈ ಪಾರ್ಲಿಮೆಂಟ್ಗೂ ಇನ್ನೂ ಹೆಚ್ಚಾಗಿದೆ. ಮತ್ತು ಇನ್ನೂ ಕೆಲವು ಕಡೆ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಆದರೂ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ತೀನಿ. ಮತ್ತು ಮುಂದಿನ ದಿವಸಗಳಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ 9 ಸಂಸದರು ಏನು ಗೆದ್ದಿದ್ದಾರೆ, ಹಿಂದೆ ಏನು ಕೇಂದ್ರದಿಂದ ಅನೇಕ ಅನ್ಯಾಯಗಳು ನಮಗಾಯಿತು ರಾಜ್ಯ ಸರ್ಕಾರಕ್ಕೆ, ರಾಜ್ಯಕ್ಕೆ. ಅದರಿಂದ ಇವತ್ತು ನಮ್ಮ ಸಂಸದರು ಇರೋದರಿಂದ, ಯಾಕಂದರೆ BJP ಸಂಸದರಿಂದ ನಮ್ಮ ಕರ್ನಾಟಕಕ್ಕೆ ಏನು ನ್ಯಾಯ ಸಿಕ್ಕಿಲ್ಲ. ನಮ್ಮ 9 ಸಂಸದರೀಗ ಖಂಡಿತವಾಗಿಯೂ ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಧ್ವನಿನ ಎತ್ತುತ್ತಾರೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಮತ್ತು ಕೇಂದ್ರದಲ್ಲಿ ಅದು ಯಾವುದೇ ಸರ್ಕಾರ ಆಗಲಿ ಕಾಂಗ್ರೆಸ್ಗೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಧ್ವನಿ ಇವತ್ತು ನಮ್ಗೆ ಸಿಕ್ಕಿದೆ. ಸೊ ಈಗ ನೀವು 15ರಿಂದ 20 ಕನಿಷ್ಠ ಬಂದೇ ಬರುತ್ತೆ ಅಂತ ಬಲವಾದ ವಿಶ್ವಾಸದಲ್ಲಿ ಹೇಳ್ತಾ ಇದ್ರು. ಯಾಕೆ ನಿಮ್ಮ ಲೆಕ್ಕಾಚಾರಗಳೆಲ್ಲ ಸ್ವಲ್ಪ ಏನಾದರೂ ಉಲ್ಟಾ ಆಗ್ತಿದೆಯಾ? ನೋಡಿ, ಒಂದು ಪಾರ್ಲಿಮೆಂಟಲ್ಲಿ ನಮಗೆ ಅಂಥ ಹಿಂದೆನೂ ಕೂಡ ಅಂಥ ಒಳ್ಳೆಯ ರಿಸಲ್ಟ್ಗಳು ಬಂದಿಲ್ಲ. ಈ ಸಲ ಬಂದಿರೋದು, ಆದರೆ ಜನತಾದಳ ಮತ್ತು BJP ಹೊಂದಾಣಿಕೆ ಆಗಿರೋದ್ರಿಂದ ಅವರಿಬ್ಬರಿಗೂ ಸ್ವಲ್ಪ ಈ ಹಳೆ ಮೈಸೂರು ಭಾಗದಲ್ಲಿ ಅನುಕೂಲ ಆಯ್ತು. ಇಲ್ಲದೆ ಹೋದರೆ ನಮಗೆ ಇಲ್ಲಿ ಇನ್ನೂ ಹೆಚ್ಚು ಒಂದು 4-5 ಸ್ಥಾನ ಗೆಲ್ಬೋದಾಗಿತ್ತು. ಆದರೆ ಅದೆಲ್ಲ ರಾಜಕೀಯದ ಒಂದು ನಾನು ಅದಾಗಿದೆ ಅಂತ ಹೇಳಿದ ತಕ್ಷಣ ಅದರಿಂದನೇ ಸೋತು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ರಾಜಕೀಯದ ಇದೆಲ್ಲ ಆಗ್ತದೆ. ಅದೇ ಅವ್ರಿಗೆ ಅದು ಗೆಲ್ಲೋದಕ್ಕೆ ಅದೊಂದು ಕಾರಣ, ಅವರಿಬ್ಬರು ಕಂಬೈನ್ ಆಗಿರೋದ್ರಿಂದ. ಅವ್ರು ಪ್ರತ್ಯೇಕವಾಗಿ 3 ಜನ ಕಂಟೆಸ್ಟ್ ಮಾಡಿದ್ದರೆ ನಮ್ಮದು 16 ಸೀಟ್ ಮೇಲೆ ನಾವು ಹೊರಟೋಗ್ತಾ ಇದ್ದು. ಅದಿರಲಿ, ಏನೇ ಇರಲಿ, ಇವತ್ತು ಖಂಡಿತ ನಾನು ಮೊದಲು ಹೇಳಿದಾಗೆ ಇವತ್ತು ನಾವು 9 ಸೀಟನ್ನು ಗೆದ್ದಿದ್ದೇವೆ. ಮತ್ತು ನಮ್ಮ ರಾಜ್ಯಸಭಾ MP ಗಳು ಕೂಡ ಇರ್ತಾರೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಇರ್ತಾರೆ. ಬಲಿಷ್ಠವಾದಂಥ ಒಂದು ಸಂಖ್ಯೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಬಂದಿದೆ ಪಾರ್ಲಿಮೆಂಟಲ್ಲಿ. ಅದರಿಂದ ದೇಶದಲ್ಲಿ ಆಗ್ತಾ ಇರುವಂಥ ಅನೇಕ ಅನ್ಯಾಯಗಳೇನಿದೆ ಅಥವಾ ಅಸಮತೋಲನ ಏನಿದೆ ಮತ್ತು ರಾಜ್ಯಗಳಿಗಾಗ್ತಾ ಇರ್ತಕ್ಕಂಥ ಅನ್ಯಾಯ, ಇದೆಲ್ಲವನ್ನು ಕೂಡ ತಡೆ ಹಿಡಿಯೋದಕ್ಕೆ ಇವತ್ತು ಖಂಡಿತವಾಗಿಯೂ ಸಂಸತ್ತಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಬಲಿಷ್ಠವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ರೆ, ನಿರೀಕ್ಷೆ ಬೀರಿ ಆಗ ನಿಮಗೆ ಸ್ಥಾನಗಳು ಕೂಡ ಬಂದಿತ್ತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಪ್ರಮುಖವಾಗಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ಜನರಿಗೆ. ಯಾಕಂದರೆ ಇಡೀ ದೇಶದಲ್ಲಿ ಎಲ್ಲೂ ಮಾಡದೇ ಇರುವಂಥದ್ದು ನಾವು ಮಾಡಿದ್ದೀವಿ ಅನ್ನೋದು. ಯಾಕೆ ನಿಮ್ಮ ನಿರೀಕ್ಷೆ? ಯಾಕಂದರೆ ವರ್ಕೌಟ್ ಆಗಿದೆಯಾ ಅನಿಸುತ್ತಾ ಅಥವಾ ಏನು? ನೋಡೋಣ, ಯಾಕಂದ್ರೆ ಇನ್ನೂ ವಿಶ್ಲೇಷಣೆ ಮಾಡಬೇಕು. ಎಲ್ಲೆಲ್ಲಿ ಯಾವ ಥರ ಆಗಿದೆ, ಏನಾಗಿದೆ ಅಂತ ವಿಶ್ಲೇಷಣೆ ಮಾಡಬೇಕು. ಯಾಕಂದರೆ ಒಂದು ಕಾರ್ಯಕ್ರಮ ನಾವು ಕೊಡೋದು ಜನರಿಗೋಸ್ಕರ ಕೊಡ್ತೀವಿ, ಬರೀ ಕೇವಲ ಓಟ್ಗೋಸ್ಕರ ಮಾತ್ರ ಅಲ್ಲ. ಅದರಿಂದ ವಿಶ್ಲೇಷಣೆ ಇನ್ನೂ ನೋಡೋಣ, ಏನೇನಾಗಿದೆ ಎಲ್ಲ ಕಡೆ. ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಯವರು, ಅಧ್ಯಕ್ಷರು ಎಲ್ಲರೂ ಕೂತ್ಕೊಂಡು ಇದರ ಬಗ್ಗೆ, ಚುನಾವಣೆಯ ಫಲಿತಾಂಶದ ಬಗ್ಗೆ ನಾವು ಎಲ್ಲ ಒಂದು ವಿಚಾರಣೆ ಮಾಡಿದಾಗ ಅವಾಗ ಇನ್ನೂ ಏನೇನಾಯಿತು ಅಂತ ತಿಳ್ಕೊಳ್ತೀವಿ. ಇಷ್ಟು ಬೇಗ ನಾವು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಮುಖ್ಯವಾಗಿರುವಂಥದ್ದು, ಈಗ ಸಚಿವರು ಕೂಡ ಜವಾಬ್ದಾರಿಯನ್ನು ಅಲ್ಲ ಕೊಟ್ಟಿದ್ರು, ಎಲ್ಲರೂ ಕೂಡ ಅಹರ್ನಿಶಿ ಕೆಲಸ ಮಾಡಿರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಈ ಒಂದು ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವರು ಒಂದು ರೀತಿ ಜವಾಬ್ದಾರಿ ಹೊತ್ಕೊಂಡಿರೋದ್ರ ಅಥವಾ ಸ್ಥಳೀಯ ಮಟ್ಟದಲ್ಲಿ ವಿಶ್ವಾಸ ತೆಗೆದುಕೊಳ್ಳೋದ್ರಲ್ಲಿ ಅಥವಾ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಈ ರೀತಿಯ ಫಲಿತಾಂಶ ಅನಿಸುತ್ತಾ? ನೋಡಿ, ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ ಎಲ್ಲ ರೀತಿಯ ಒಂದು ಒಳ್ಳೆಯ ರೀತಿಯಲ್ಲೇ ಪ್ರಚಾರ ಆಗಿದೆ, ಕೆಲಸ ಮಾಡಿದ್ದಾರೆ. ಮತ್ತು ಯಾವುದೇ ಗೊಂದಲಗಳು ಕೂಡ ಇರಲಿಲ್ಲ. ಬಹಳ ಒಂದು ಸ್ಪಷ್ಟವಾದಂಥ ರೀತಿಯಲ್ಲಿ ನಮ್ಮ ಕ್ಯಾಂಪೇನ್ ನಡೆದಿದೆ. ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಏನು ನನಗಂತೂ ನೋಡ್ತಾ ಇರೋದ್ರಲ್ಲಿ ಏನು ಆ ಥರ ತೊಂದರೆಗಳೇನು ಕಾಣ್ತಾ ಇಲ್ಲ. ಸೋಲು ಗೆಲುವು ಅದಕ್ಕೆ ಏನು ಬೇರೆ ಕಾರಣಗಳಿರ್ಬೋದು, ಆದರೆ ಕೆಲಸ ಮಾಡೋದ್ರಲ್ಲಿ ನನಗೇನು ನಮ್ಮ ಇಡೀ ರಾಜ್ಯದಲ್ಲೇ ಎಲ್ಲರೂ ಒಗ್ಗಟ್ಟಿನಿಂದನೇ ಈ ಸಲ ನಾವು ಒಳ್ಳೆ ರಿಸಲ್ಟ್ ತರಬೇಕು ಅಂತ ಸರ್ವ ಪ್ರಯತ್ನ ಮಾಡಿದ್ದಾರೆ. ಶಾಸಕರು, ಸಚಿವರು, ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಮಾಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನ ನಾವು ಒಪ್ಕೊಳ್ಬೇಕಾಗ್ತದೆ. ಅದಕ್ಕೆ ಮುಂದೆ ನಾವು ಇನ್ನೂ ಏನು ಮಾಡೋದಕ್ಕೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಇವತ್ತು 1ರಿಂದ 9ಕ್ಕೆ ಬಂದಿದ್ದೀವಿ. ಈ 9ನ್ನು ನಾವು ಉಪಯೋಗಿಸ್ಕೊಂಡು ಒಳ್ಳೆಯ ಒಂದು ಕರ್ನಾಟಕಕ್ಕೆ ಆಗಬೇಕಾಗಿರುವಂಥದ್ದು ಬಗ್ಗೆ ಈ 9 ಜನ ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್ನಿಂದ ಕೆಲಸ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲ ಬಾರಿಗೆ ರಾಜಕಾರಣಕ್ಕೆ ಎಂಟ್ರಿ ಆದಂಥ ಮಂಜುನಾಥ್ ಅವರು ಅಲ್ಲಿ ಗೆಲ್ಲುವಂಥ ಸಾಧ್ಯತೆ. ನೀವು ಹೇಳ್ತಿದ್ರಿ DK ಸುರೇಶ್ ಅವರು ಯಾವ ಸಂಸದರು ಮಾಡದೇ ಇರುವಂಥ ಕೆಲಸವನ್ನು ಅಷ್ಟು ಮಾಡಿದ್ದಾರೆ ಅಂತ. ಒಬ್ಬರು ಸಂಸದರು ಇದ್ದಂಥ ಸಂದರ್ಭದಲ್ಲಿ ಸೊ ಅವರ ಅಲ್ಲಿನ ಸಂದರ್ಭ ನೋಡೋದಾದ್ರೆ ಏನು ಹೇಳ್ತೀರಾ? ನನಗೆ ಪೂರ್ತಿ ಅದ್ರ ಬಗ್ಗೆ ನನಗಿನ್ನೂ ವಿಚಾರ ಗೊತ್ತಿಲ್ಲ. ಆದರೆ ಒಂದು ಅಲಯನ್ಸ್ ಆಗಿರೋದ್ರಿಂದ BJP ಒಂದು ಕಡೆ ಈ ಬೆಂಗಳೂರಿನ ಸುತ್ತಮುತ್ತ
ಅವ್ರ ಪ್ರಾಬಲ್ಯ ಹೆಚ್ಚಿತ್ತು. ಜನತಾದಳದ ರಾಮನಗರ ಗ್ರಾಮೀಣ ಭಾಗದಲ್ಲಿ ಅವರು ಸ್ವಲ್ಪ ವೋಟ್ ಬ್ಯಾಂಕ್ ಇತ್ತು. ಆ ಎರಡೂ ಜೊತೆ ಗೂಡಿರೋದ್ರಿಂದ ಇವತ್ತು ಈ ರಿಸಲ್ಟ್ ಬರೋದಕ್ಕೆ ಆಗಿದೆ. ನಾನು ಮೊದಲೇ ಹೇಳಿದ್ನಲ್ಲ, ಅವರಿಬ್ಬರು ಒಂದಾಗಿರೋದ್ರಿಂದ ರಿಸಲ್ಟ್ ಹೆಚ್ಚು ಬರೋದಕ್ಕೆ ಬಿ ಜೆ ಪಿಗೂ ಅನುಕೂಲ ಆಯಿತು, JDSಗೂ ಕೂಡ ಅನುಕೂಲ ಆಗಿದೆ. ಸೊ ಅದು ಒಂದು ಕಾರಣ. ಮತ್ತು ಮಂಜುನಾಥ್ ಅವರು ಅವ್ರ ಬಗ್ಗೆ ಬಹುಶಃ ಒಬ್ಬ, ಯಾಕಂದರೆ ಒಳ್ಳೆಯ ಹೆಸರು ಪಡ್ಕೊಂಡಿದ್ರು, ಅವರ ಒಂದು ವೈದ್ಯ ಕ್ಷೇತ್ರದಲ್ಲಿ ಒಳ್ಳೆಯ ವೈದ್ಯರಂತ ಹೆಸರು ಕೂಡ, ಅದು ಒಂದು ಪ್ಲಸ್ ಪಾಯಿಂಟ್ ಇತ್ತು ಅವ್ರಿಗೆ. ಸುರೇಶ್ ಅವರು ಅಷ್ಟೇ ಒಳ್ಳೆಯ ಕೆಲಸಗಾರ, ಸಂಘಟನೆ ಮಾಡೋರು, ಜನರ ಜೊತೆ ಇರೋರು, ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ರಲ್ಲಿರ್ಬೋದು, ಜನರಿಗೆ ಸಹಾಯ ಮಾಡೋಂಥದ್ದಿರ್ಬೋದು, ಎಲ್ಲದರಲ್ಲೂ ಅವ್ರು ಮುಂಚೂಣಿಲಿರುವಂಥ ಒಬ್ಬ ಜನರ ಜೊತೆ ಇರುವಂಥ ರಾಜಕಾರಣಿ. ಅದಕ್ಕೆ ಇನ್ನೂ ಈ ರೀತಿ ರಿಸಲ್ಟ್ ಬರೋದಕ್ಕೆ ಏನು ಕಾರಣ ಅಂತ ನಾವು ಖಂಡಿತವಾಗಿ ನೋಡಬೇಕಾಗ್ತದೆ. ಯಾಕಂದರೆ ಭಾರಿ ದೊಡ್ಡ ಅಂತರ ಕೂಡ ಆಗಿದೆ, ಏನು ಕಮ್ಮಿ ಅಂತರದಲ್ಲಿ ಅವರು ಸೋತಿಲ್ಲ, ದೊಡ್ಡ ಅಂತರ ಆಗಿದೆ. ಸೊ ಇದಾಗೋದಕ್ಕೆ ಯಾಕೆ ಇಷ್ಟೊಂದು ಆಯಿತು ಅಂತ ಕೂಡ ನಾವು ನೋಡಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಸುಮ್ಮನೆ ಅವ್ರಿಗೀಗ ಒಂದೇನೋ ಅವಕಾಶ ಸಿಕ್ಕಿತು ಅಂತ ಹೇಳಿದ ತಕ್ಷಣ ಬಾಯಿಗೆ ಬಂದಾಗ ಮಾತಾಡೋದು ಸರಿ ಇಲ್ಲ. ಅವರು ಸ್ವಲ್ಪ ಈಗ ಚುನಾವಣೆ ಆಗಿದೆ, ಚುನಾವಣೆ ಪೂರ್ವದಲ್ಲಿ ಏನೋ ಹೇಳಿದ್ರೆ ಪರವಾಗಿಲ್ಲ, ಆಯಿತಾ. ಈಗ ಅವರು 2 ಸ್ಥಾನದಲ್ಲಿ ಇದ್ದಾರೆ, ಮತ್ತು ಎಷ್ಟು ಶಾಸಕರು ಅವರಲ್ಲಿ ಇದ್ದಾರೆ ತಿಳ್ಕೊಳ್ಬೇಕು. ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಹೋರಾಟ ಮಾಡಿ ಇವತ್ತು ಒಂದು ಪ್ರಮುಖ ವಿರೋಧ ಪಕ್ಷವಾಗಿ ಮತ್ತೆ ಹೊರ ಹೊಮ್ಮಿದೆ. ಕೇಂದ್ರದಲ್ಲಿ ಇವತ್ತು ಸರ್ಕಾರ ಏನಾಗುತ್ತೋ ನೋಡೋಣ. ಆದರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಒಂದು ಈ ರೀತಿಯಾದ ಹೇಳಿಕೆ ಕೊಡೋದ್ರಲ್ಲಿ ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರಿಗೆ ಇವತ್ತಿನ ದಿವಸ ಅವರು ಮಂಡ್ಯದ ಜನ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ದೊಡ್ಡ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಸೋಲಿಸಿದ್ರು, ಇವತ್ತು ಅವರು ಸೋತಿದ್ದಾಗ ಅವ್ರನ್ನ ಮತ್ತೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ರಾಜ್ಯದ ಪರವಾಗಿ ಒಂದು ಕೆಲಸ ಮಾಡಿದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಮತ್ತೆ ಇದೇ ಥರ ಮಾತಾಡ್ಕೊಂಡು ಹೋದರೆ ಅವರ ಒಂದು ವ್ಯಕ್ತಿತ್ವಕ್ಕೆ, ವರ್ಚಸ್ಸಿಗೆ ಅದು ಒಳ್ಳೇದಲ್ಲ ಅಂತ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ. ಸರ್, KPCC ಅಧ್ಯಕ್ಷ ಸ್ಥಾನವನ್ನು ಇದೆಯಾ ಸರ್? ನೋಡಿ, ಅವೆಲ್ಲ ಈಗಲೇ ಮಾತಾಡೋದು ಸರಿ ಇಲ್ಲ. ಯಾಕಂದರೆ ಈಗ ತಾನು ರಿಸಲ್ಟ್ ಬಂದಿದೆ. ನಾವು ಯಾಕಂದರೆ ದೆಹಲಿಯಲ್ಲೂ ಕೂಡ ಇನ್ನೂ ಸ್ವಲ್ಪ ದಿವಸ ಅಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಅಲ್ಲೂ ಬ್ಯುಸಿ ಇರ್ತಾರೆ. ಇದ್ರ ಬಗ್ಗೆ ಏನಾಗಬೇಕು ಮುಂದೆ ನೋಡೋಣ. ಯಾಕೆಂದರೆ ಇದ್ರ ಬಗ್ಗೆ ನಾವು ಈಗಲೇ ಮಾತಾಡೋದು ಸರಿನೂ ಅಲ್ಲ, ಈ ಸಮಯನೂ ಅಲ್ಲ. ಸರ್, ಮುನಿಯಪ್ಪ ಕೋರ್ ಕಮಿಟಿ ಆಗಬೇಕು, ಯಾಕಂದ್ರೆ ನೀತಿ ನಿರ್ಣಯ ಕೈಗೊಳ್ಬೇಕಾದ್ರೆ ಗೊಂದಲಗಳು ಇಲ್ಲದೆ ಇರೋ ರೀತಿ ಆಗಬೇಕಂದ್ರೆ ಒಂದು ಕೋರ್ ಕಮಿಟಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇಲ್ಲ, ಯಾವ ರೀತಿ ಮಾಡಬೇಕು ಅದು ಒಂದು ಸಲಹೆ, ಅದನ್ನು ತಪ್ಪಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಎಲ್ಲರೂ ಕೂಡ ಸೇರಿ ತೀರ್ಮಾನಗಳಾಗುವಂಥದ್ರಲ್ಲಿ ಎಲ್ಲರ ಒಂದು ಅಭಿಪ್ರಾಯ ಮತ್ತು ಒಂದು ಸಹಮತದಿಂದ ಹೋಗ್ತಕ್ಕಂಥದ್ದನ್ನು ನಾವು ಮಾಡಬೇಕು. ಕಾಂಗ್ರೆಸ್ ಗಟ್ಟಿಯಾಗೇ ಇದೆ, ಇಲ್ಲೇನು ಕಮ್ಮಿಯಾಗಿ ನಾವೇನು ದುರ್ಬಲ ಆಗಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ನಮ್ಮ ವೋಟ್ ಬ್ಯಾಂಕ್ ಕೂಡ ನಮ್ಮ ಜೊತೆಲೇ ಇದೆ, ನಾವು ಎಲ್ಲೂ ಏನು ಕಮ್ಮಿ ಏನಾಗಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದ ಈ ರಿಸಲ್ಟ್ ಬಂದಿದೆ. ಆದರೆ ನಾವು ಇಂಪ್ರೂವ್ ಆಗಿದ್ದೀವಿ, ಅದು ಯಾರೋ ಅಲ್ಗಳೆಯೋಕ್ಕಾಗೋದಿಲ್ಲ. 1ರಿಂದ 9ಕ್ಕೆ ಬಂದಿದ್ದೀವಿ ಅಲ್ವಾ. ಸೊ ಅದು ಇಂಪ್ರೂವ್ಮೆಂಟೇ. ಅದಕ್ಕಿಂತ ಹಿಂದೆ ನಾವು ಬಹುಶಃ ಆವಾಗ ನಾವು 8 ಸ್ಥಾನ ಗೆದ್ದಿದ್ದು. ಸೊ ಆವಾಗ ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ. ಅದರಿಂದ ಇವತ್ತು ಎಲ್ಲ ಸೇರಿಕೊಂಡು ಮುಂದೆ ಯಾವ ರೀತಿ ನಾವು ನಮ್ಮ ಸರ್ಕಾರ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ, ಮತ್ತು ದೇಶದಲ್ಲಿ ಹೊಸ ರಾಜಕಾರಣ ಇವತ್ತು ಬದಲಾವಣೆ ಆಗಿದೆ. ಒಂದು ಸರ್ವಾಧಿಕಾರಿ ಮುಖ್ಯಮಂತ್ರಿಗೆ, ಸರ್ವಾಧಿಕಾರಿ ಪ್ರಧಾನಮಂತ್ರಿಗೆ ಜನ ಪಾಠ ಕಲಿಸಿದ್ದಾರೆ. ಅವ್ರು ನಾನು ಹೇಳಿದ್ದೆಲ್ಲ ನೀವು ಕೇಳಬೇಕು ಅಂತ ಹೇಳಿ ಇವತ್ತು ಮುಖಭಂಗ ಆಗಿದೆ. ಮೋದಿ ಅವರು ಸೋತಿದ್ದಾರೆ, ಅವ್ರಿಗೆ ಇವತ್ತು ಬಹುಮತ ಬಂದಿಲ್ಲ. ಏನು 370 400 ಅಂತ ಮಾತಾಡಿದ್ರು. ಈ 370 ನಾವು ಗೆಲ್ತೀವಿ, 400 NDA ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಅವ್ರಿಗೆ ಬಹುಮತ ಇಲ್ಲ, ಅವರಿಗೆ 240ಕ್ಕೆ ಕುಸ್ತಿದ್ದಾರೆ. ಅದರಿಂದ ಇವತ್ತು ಜನ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಸರ್ವಾಧಿಕಾರ ಧೋರಣೆಗೆ ನಾವು ಒಪ್ಪೋದಿಲ್ಲ, ಮತ್ತು ನಮ್ಮ ಮೌಲ್ಯಗಳನ್ನು, ನಮ್ಮ ಏನು ಜಾತ್ಯತೀತ ಮೌಲ್ಯಗಳಿದೆ ಏನಿದೆ, ಪ್ರೀತಿ ವಿಶ್ವಾಸದ ಮೌಲ್ಯಗಳೇನಿದೆ ಅದನ್ನು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಇವತ್ತು ಸಂದೇಶ ಕೊಟ್ಟಿದ್ದಾರೆ. ಮುಂದೆ ಏನೇನಾಗುತ್ತೆ ನೋಡೋಣ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವನ ಜೊತೆ ಹರೀಶ್ ಕಾಕೊಳ್ಳಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.